ಇನ್ನು ರಾಮಲಲ್ಲಾ ಮೂರ್ತಿ ಮೆರವಣಿಗೆಗೆ ಕ್ಷಣಗಣನೆ ಶುರುವಾಗಿದೆ. ಸಂತರು ಗರ್ಭಗೃಹದಲ್ಲಿ ಮಂಗಳಾರತಿಯನ್ನ ನೆರವೇರಿಸಿದ್ದಾರೆ. ನಿರ್ಮೋಹಿ ಅಖಾಡದ ಮಹಾಂತ ದಿನೇಂದ್ರ ದಾಸ್ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇತ್ತ ಸರಯೂ ಘಾಟ್ನಲ್ಲಿ ಯಜಮಾನ್ ಅನಿಲ್ ಮಿಶ್ರಾ ಅವರು ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ರು. ಸರಯೂ ನದಿಯಲ್ಲಿ ಟ್ರಸ್ಟ್ ಸದಸ್ಯರು ಜಲಾಭಿಷೇಕವನ್ನ ನಡೆಸಿದ್ದಾರೆ. 9 ಮಹಿಳೆಯರು ಕಲಶ ಜಲಯಾತ್ರೆಯಲ್ಲಿ ಭಾಗವಹಿಸಿದ್ದರು. ರಾಮ ಮಂದಿರದವರೆಗೆ ಮಹಿಳೆಯರು ಕಲಶ ಜಲಯಾತ್ರೆಯನ್ನ ನಡೆಸಿದ್ದಾರೆ. ಸರಯೂ ನದಿಯಿಂದ ರಾಮ ಮಂದಿರದವರೆಗೂ ಕಲಶ ಹೊತ್ತು ಮಹಿಳೆಯರು ಸಾಗಿದ್ರು. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಹೀಗೆ ಸರಯೂ ನದಿಯಿಂದ ನೀರನ್ನು ಹಿಡಿದಿರುವಂಥ ಆ ನಂತರದಲ್ಲಿ ಕಳಶವಾಗಿ ಪರಿವರ್ತಿಸಲ್ಪಟ್ಟಿರುವಂಥ ಈ ಕೊಡಗಳನ್ನು ನಾವಿಲ್ಲಿ ನೋಡ್ಬೋದು. ಹೀಗೆ 9 ಕಳಶಗಳನ್ನು ಹೊತ್ತು ಇವತ್ತು ಮಹಿಳೆಯರು ಸರಯೂ ನದಿಯ ತಟದಿಂದ ಅವರು ರಾಮಲಲ್ಲಾ ಗರ್ಭಗುಡಿಯ ತನಕನೂ ಕೂಡ ಅವರು ಇವತ್ತು ಮೆರವಣಿಗೆಯನ್ನು ನಡೆಸಿದರು. ಮತ್ತೊಂದು ಕಡೆ ಹಲವು ಸಾಧು ಸಂತರುಗಳು ಕೂಡ ಈಗ ಆಲ್ರೆಡಿ ಅವರು ಅಯೋಧ್ಯೆ ಕಡೆಗೆ ಬಂದಿದ್ದಾರೆ. ಇವತ್ತು ಸಾಧು ಸಂತರ ನೇತೃತ್ವದಲ್ಲಿ ಆ ರಾಮಲಲ್ಲಾನ ಮೂರ್ತಿಯನ್ನು ಇವತ್ತು ಮೆರವಣಿಗೆ ಮಾಡುವಂಥ ಕಾರ್ಯವು ಮತ್ತೊಂದು ಕಡೆ ನಡೆಯುತ್ತೆ. ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಭಾಳ ಜೋರಾಗೇ ನಡೀತಾ ಇದೆ. ಈಗ ಒಂದು ಬ್ರೇಕ್.